ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಒಂದು ಕೊತ್ತಂಬರಿ ಟೊಮ್ಯಾಟೊ ತಕ್ಕೋಣ ಅಥವಾ ಕೊತ್ತಂಬರಿ ಟೊಮ್ಯಾಟೊ ಚಟ್ನಿಯನ್ನು ಭಾಳ ಮಸ್ತಾಗಿ ತೋರಿಸ್ಕೊಡಕತ್ತೀವಿ ರೀ. ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಎಲ್ಲದ್ರ ಜೊತೆನೂ ಒಂದು ಬೆಸ್ಟ್ ಕಾಂಬಿನೇಷನ್ ರೀ. ಈ ಒಂದು ಚಟ್ನಿ ನೀವು ಆರಾಮಾಗಿ ಮಾಡಿಟ್ಕೊಳ್ಬೋದು, ಭಾಳ ಮಸ್ತ್ ಇರ್ತೈತೆ ರೀ. ಹಾಗಾದ್ರೆ ಇವತ್ತಿನ ವಿಡಿಯೋದಾಗ ರೀ ನಾವು ನಿಮ್ಗೆ ಅತಿ ಸುಲಭವಾಗಿ ಈ ಒಂದು ಚಟ್ನಿಯನ್ನು ಅತಿ ಕಡಿಮೆ ಸಮಯದಾಗ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಫೇಸ್ಬುಕ್ ಬಿಟ್ಟು ಫಾಲೋನು ಮಾಡಿಬಿಡ್ರಿ. ನೋಡಿ, ಇನ್ನು ಮಾಡೋ ಬನ್ನಿ. ನಾವಿಲ್ಲಿ ಸಾಸಿವೆ ಎಣ್ಣೆಯನ್ನು ತೊಗೊಂಡಿದ್ವಿ. ನೀವು ಯಾವ್ದು ಬೇಕಾದ್ರೆ ಶೇಂಗಾ ಎಣ್ಣೆ ತೊಗೊರಿ ಅಥವಾ ಯಾವ್ದು ಬೇಕಾದ್ರೆ ಅಡುಗೆ ಎಣ್ಣೆಯನ್ನು ತೊಗೊರಿ. ಅದಾದ ನಂತರ ಅದು ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟ ಅದ್ರಾಗ ಜೀರಿಗೆ, ಹಂಗೆ ದಮ್ಮ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಹೆಸರು ಮತ್ತು ಹಸಿಮೆಣಸು, ಹಂಗೆ ಸ್ವಲ್ಪ ಶುಂಠಿಯನ್ನು ಹಾಕಿದೀವಿ ರೀ. ಹಾಕಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಹೊತ್ತು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಿರುಗಾಡಿ ಇವನ್ನ ಮೆಣಸಿಕಾಯಿ, ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಏನಿದ್ರಲ್ಲ ಇವನ್ನ ಸ್ವಲ್ಪ ನೀವು ಫ್ರೈ ಮಾಡಬೇಕಾಕೈತೆ ರೀ. ಅದಾದ ನಂತರ ನಾವಿಲ್ಲಿ ಕೊತ್ತಂಬರಿ ಮತ್ತು ಪುದೀನವನ್ನು ಹಾಕಾಕತ್ತೀವಿ. ತಿಳಿದ್ರಿ, ಒಂದು ಸ್ವಲ್ಪ ಪುದೀನ ಆಮೇಲೆ ಈ ಒಂದು ಕೊತ್ತಂಬರಿ ಒಂದು ಇಟ್ಟಿಟ್ಟು ಹಾಕಿ ನೀವು ಅದನ್ನು ತಿರುಗಾಡ್ಬೇಕಾಕೈತೆ ರೀ. ಒಂದು ಸ್ವಲ್ಪ ಹೊತ್ತು ತಿರುಗಾಡ್ರಿ, ಭಾಳ ಹೊತ್ತನ ಏನಿಲ್ಲ, ಅಷ್ಟು ಆದ್ರೆ ಮುಗಿದು ಹೋಗ್ತೈತಿ, ಅದು ತಾಳಿದಂಗೆ ಆಗಿಬಿಡ್ತೈತಿ. ಈಗ ಅದನ್ನೇನು ಮಾಡಿರಿ, ಒಂದು ಮಿಕ್ಸರ್ ಜಾರ್ದಾಗ ನೀವು ಹಾಕಿಬಿಡ್ರಿ ಎಲ್ಲನೂ ತೊಗೊಂಬಂದು. ಆಮೇಲೆ ಅದ ಮಿಕ್ಸರ್ ಜಾರ್ದಾಗ ಹುರಿದಿರುವಂತಹ ಶೇಂಗಾ ಹಣ್ಣು ಹಾಕಿರಿ. ತಿಳಿದ್ರಿ, ಹಂಗೆ ಸ್ವಲ್ಪ ಹುರಿದಿರುವಂತಹ ಎಳ್ಳು ಹಣ್ಣು ಹಾಕಿರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಆಮೇಲೆ ಅದೇ ಕಡೆಯೊಳಗೆ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟ ಅದ್ರಾಗ ಒಂದು 4 ಟೊಮೆಟೊವನ್ನು ನಾವು ಕಟ್ ಮಾಡಿ ಹಾಕಿದೆವು. ತಿದ್ರಿ, ಅದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿದೆವು. ಟೊಮೆಟೊಗಳು ಏನಂದವ್ರಲ್ಲ ಇವೆಲ್ಲ ಸಾಫ್ಟ್ ಆಗಬೇಕು ರೀ. ಅದಕ್ಕೆ ನೀವು ಅರಿಶಿನ ಪುಡಿ ಹಾಕಿದ ನಂತರ ಈ ಟೊಮೆಟೊಗಳನ್ನ ಸ್ವಲ್ಪ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಿರುಗಾಡ್ಕೊಂತ ಫ್ರೈ ಮಾಡಿರಿ. ಮೇಲೆ ಏನ್ರಿ ಲಿಡ್ ಅದು ಮುಚ್ಚಿದ್ರಿ ಅಂತಂದ್ರೆ ಅದು ತನ್ನಿಂದ ತಾನ ಸಾಫ್ಟ್ ಆಗತ್ತವು, ಆ ಕಡೆ ಬಿಟ್ಟುಬಿಡ್ರಿ. ಆಮೇಲೆ ಈ ಕಡೆ ಮಿಕ್ಸರ್ ಜಾರ್ ಕಡೆ ಬಂದ್ರಿ ಅಂತಂದ್ರೆ ಸ್ವಲ್ಪ ಅದನ್ನ ಉಲ್ಟಾ ರನ್ ಮಾಡಿ ನೀವು ತೊಗೊಂಡು ಬರ್ಬೇಕಾಕೈತೆ ರೀ. ಅಂದ್ರೆ ಮೆಣಸಿಕಾಯಿ, ಪುದೀನ, ಆಮೇಲೆ ಕೊತ್ತಂಬರಿ ಇದ್ರಲ್ಲ ಅದನ್ನು ಉಲ್ಟಾ ರನ್ ಮಾಡಿ ತೊಗೊಂಡ್ಬಂದೀವಿ. ಈಗ ಈ ಒಂದು ಟೊಮೆಟೊ ಏನದಾವ್ರಲ್ಲ ಭಾಳ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಮಾಡ್ಬೋದು, ಇನ್ನೊಂದು ಸ್ವಲ್ಪ ಮಾಡತ್ತೀವಿ ರೀ. ಇಷ್ಟ ಆದ್ರೆ ಸಾಕು. ಅಷ್ಟು ಸಾಫ್ಟ್ ಆದ ಕೂಡಲೇ ಅದನ್ನು ತೊಗೊಂಬಂದು ನಾವು ಮಿಕ್ಸರ್ ಜಾರ್ದಾಗ ಸೇರಿಸೋನು. ಅದ್ರ ಜೊತೆ ಈಗೇನು ಮಾಡೋಣಪ್ಪ ಅಂತಂದ್ರೆ ವಾಪಸ್ ಗೆರ್ರ ಅಂಥೇಳಿ ಅನ್ಸ್ಕೊಂಡು ಬರೋಣ. ಇದ್ರೆ ಉಲ್ಟಾ ರನ್ ಮಾಡ್ಕೊಂಡು ಬರ್ರಿ, ತಾನ ಆಗ್ತತಿ. ಆಮೇಲೆ ಈಗ ಈ ಒಂದು ಏನು ಟೊಮ್ಯಾಟೊ ತೊಕ್ಕೋ ಅಥವಾ ಚಟ್ನಿ ಮಾಡೋಕೆ ಬರೋಬ್ಬರಿಯಾಗಿ ತಯಾರೈತ್ರಿ. ಈಗ ಇದನ್ನು ನಾವು ಒಗ್ಗರಣೆ ಕೊಟ್ರಿ ಅಂತಂದ್ರೆ ಇನ್ನಷ್ಟು ಮಸ್ತಾಗಿ ರುಚಿನೂ ಬರ್ತೈತೆ. ಅದಕ್ಕೆ ಕೊಡ್ನೋರಿ ಒಗ್ಗರಣೆ. ಏನಿಲ್ಲ, ಒಗ್ಗರಣೆ ಸಿಂಪಲ್ ರೀ. ಸ್ವಲ್ಪ ಶೇಂಗಾ ಎಣ್ಣೆ ಇತ್ತಂದ್ರೆ ಸ್ವಲ್ಪ ಎಣ್ಣೆ ಕಾಯಕ್ಕಿಡ್ರಿ. ಅದಾದ ನಂತರ ಅದರೊಳಗೆ ಸಾಸಿವೆ, ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನ ಹಾಕಿರಿ. ಆಮೇಲೆ ಇಂಗನ್ನು ಸೇರಿಸೋದು ಮರ್ಯಾಕೆ ಹೋಗ್ಬೇಡ್ರಿ. ಆಮೇಲೆ ಒಣ ಬ್ಯಾಡಗಿ ಮೆಣಸನ್ನು ಹಾಕಿರಿ, ಭಾಳ ಚಲೋ ಆಗ್ತೈತೆ ರೀ. ಹಾಕಿ ಅವನೊಂದು ಈಟು ಫ್ರೈ ಮಾಡೋಟ್ಟಿಗೆ ನೀವು ಇದ್ರೊಳಗೆ ಕರಿಬೇವು ಎಲೆಗಳನ್ನ ಹಾಕಿರಿ. ಸ್ವಲ್ಪ ಜಾಸ್ತಿನ ತೊಗೊಂಬಂದು ಕರಿಬೇವು ಎಲೆಗಳನ್ನ ಸೇರಿಸಿದಾದ್ಮೇಲೆ ಅದನ್ನೊಂದು ಈಟು ಹೊತ್ತ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಿದ ನಂತರ ನಾವು ಇದಕ್ಕೆ ಏನು ಮಾಡಬೇಕು ಅಂತಂದ್ರೆ ಆಗಲೇ ಏನು ಬರೋಬ್ಬರಿಯಾಗಿರ್ಬೇಕು ಒಂದು ಬಂದೀವಿ ನೋಡ್ರಿ. ಆ ಒಂದು ಚಟ್ನಿಯನ್ನು ತೊಗೊಂಬಂದು ಇಲ್ಲಿ ಸೇರಿಸಿ ಮಿಕ್ಸ್ ಮಾಡಬೇಕು. ನೋಡಿ, ಒಬ್ಬೊಬ್ಬರ ಇಲ್ಲಿನೂ ಹುಣಸೆ ಹಣ್ಣು ಹಾಕ್ತಿರ್ತಾರೆ. ನಾವು ಅದ್ರ ಹಾಕಕ್ಕೆ ಹೋಗಿಲ್ಲ, ಯಾಕಂದ್ರೆ ಟೊಮ್ಯಾಟೊ ಇದ್ರಿ ಆಲ್ರೆಡಿ. ಅದಕ್ಕೆ ಹುಣಸೆ ಹಣ್ಣು ನಮಗೆ ಬೇಕಂತ ಅನಿಸಿಲ್ಲ, ಹಾಕತ್ತಿಲ್ರಿ. ನೀವು ಬೇಕು ಅಂತಂದ್ರೆ ಹಾಕ್ಬೋದು. ಅದಾದ ನಂತರ ಅದಕ್ಕೆ ಸ್ವಲ್ಪ ಬೇಕಂದ್ರೆ ಬೆಲ್ಲನೂ ಸೇರಿಸಿರಿ. ಅದಾದ ನಂತರ ಈಗ ನೀವು ನೋಡ್ಬೋದು ಭಾಳ ಮಸ್ತಾಗಿರುವಂತಹ ಈ ಒಂದು ಚಟ್ನಿ ಸುಲಭವಾಗಿ ನಾವು ನಿಮಗೆ ಮಾಡಿ ತೋರಿಸಿದ್ದೀವಿ ರೀ. ಅತಿ ಮಸ್ತಾಗಿರುವಂತಹ ಟೇಸ್ಟ್ ಬರ್ತೈತೆ ರೀ. ಸಿಂಪಲ್ ಐತ್ರಿ, ಮಾಡೋಕೆ ಇಲ್ಲ ನಂಗೆಲ್ಲ. ಆಮೇಲೆ ರುಚಿ ಒಳಗೂ ಅಷ್ಟೇ ಯಾವುದೂ ಕಾಂಪ್ರಮೈಸ್ ಇಲ್ಲದೆ ನಿಮಗೆ ಅನ್ನ, ಸ್ವಲ್ಪ ತುಪ್ಪ, ಅದ್ರ ಜೊತೆ ಸ್ವಲ್ಪ ಈ ಒಂದು ಚಟ್ನಿಯನ್ನು ಹಾಕ್ಕೊಂಡು ತಿಂದು ನೋಡ್ರಿ. ಆಹಾ ಅಂತಾರೆ, ಕಲಿಸಿ ತಿಂದ್ರೆ ಭಾಳ ಮಸ್ತಾಗಿರ್ತೈತಿ, ಭಾಳ ಸೊಗಸಾಗಿರ್ತೈತಿ ರೀ. ಅಷ್ಟೇ ಅಲ್ಲದೆ ಚಪಾತಿ ರೊಟ್ಟಿಗೂ ಅಷ್ಟೇ ಚಲೋ ಇರ್ತೈತಿ. ಹಾಗಾದ್ರೆ ನೀವು ಈ ವಿಡಿಯೋ ನೋಡಿದ್ರಿ ಅಂತಂದ್ರೆ ಇನ್ನು ತಪ್ಪಲಾರ್ದ ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡ್ರಿ. ಭಾಳ ಇಷ್ಟಪಡ್ತೀರಿ. ಮನೆ ಎಲ್ಲ ಕೂಡಿ ಪ್ರೀತಿಯಿಂದ ತಿನ್ನಿರಿ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು. ನಮಸ್ಕಾರ.